ತಪ್ಪಿದೆಯಾ? ಅಂದ್ರೆ ಅವರ ಮಾತಿನ ಮರ್ಮ ಎರಡು ತಪ್ಪಿದೆಯಾ? ಅವ್ರು ಪುನರ್ರಚನೆ ಮಾಡಿದ್ರೆ ತಪ್ಪಿದೆಯಾ? ಅವ್ರು ಇವತ್ತೂ ಮುಖ್ಯಮಂತ್ರಿಗಳಿದ್ದಾರೆ. ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಅದು ಯಾವಾಗ ಬೇಕಾದರೂ ಅವ್ರು ಚಲಾವಣೆ ಮಾಡ್ಬೋದು. ಓಕೆ, 5 ವರ್ಷ ಇರ್ತೀನಿ, 2 ಪೀರಿಯಡ್ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ. ತಪ್ಪೇನಿದೆ ರೀ? ನಮ್ಮ ಪಕ್ಷದಲ್ಲಿ ಒಬ್ಬೊಬ್ರು 10 ವರ್ಷ ಇದ್ದಾರೆ. ಮತ್ತು ಇಂಥದ್ರಲ್ಲಿ ನಿಮ್ಮ ಶಾಸಕರು ಕೆಲವೊಬ್ಬರ ಈ ರೀತಿ ಓಡಾಡೋದು, ಡಿ ಕೆ ಶಿವಕುಮಾರ್ ಯಾರು ಓಡಾಡಿಲ್ಲ, ನೀವು ಓಡಾಡಿಸ್ತಾ ಇದ್ದೀರಿ. ನೀವು ಓಡಾಡಿಸ್ತಾ ಇದ್ದೀರಿ ಅವ್ರು. ನೇರವಾಗಿ ಹೇಳಿದ್ದಾರೆ ಸರ್, ನೇರವಾಗಿ ಹೇಳಿದ್ದಾರೆ. ಡೆಲ್ಲಿಗೆ ಹೋಗೋರ್ದು ತಪ್ಪಿದ್ಯಾ? ಅಲ್ಲಲ್ಲ ಸರ್, ನೇರವಾಗಿ ಡಿ ಕೆ ಶಿವಗಂಗಾ ಇವತ್ತಲ್ರಿ 10 ಸಾರ್ತಿ ಹೇಳಿರ್ಬೇಕು ಅವನು. ಪಾಪ ಅವನೊಬ್ಬನ ಹೇಳಿದ್ರೆ ಅದು ಎಲ್ಲರೂ ಹೇಳ್ದಂಗೆ ಆಗತ್ತಾ? ಶಿವಗಂಗಾ 10 ಸಾರ್ತಿ ಹೇಳಿರ್ಬೇಕು. ಹೊಸದಾಗಿ ಬಂದು ಶಾಸಕರದಾರ, ಪಾಪ ಆವೇಶನಾಗ ಹೇಳಿರ್ತಾರೆ, ನಡೀತದೆ ಅದೆಲ್ಲ. ನಮ್ಮಲ್ಲಿ ಎಲ್ಲರೂ ಹೊಡೆತ ತಿಂದ ಮೇಲೆ ಕಲಿತೀವಿ ನಾವು. ತಪ್ಪಿದೆಯಾ? ಅಂದ್ರೆ ಅವರ ಮಾತಿನ ಮರ್ಮ ಎರಡು ತಪ್ಪಿದೆಯಾ? ಅವ್ರು ಪುನರ್ರಚನೆ ಮಾಡಿದ್ರೆ ತಪ್ಪಿದೆಯಾ? ಅವ್ರು ಇವತ್ತೂ ಮುಖ್ಯಮಂತ್ರಿಗಳಿದ್ದಾರೆ. ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಅದು ಯಾವಾಗ ಬೇಕಾದರೂ ಅವ್ರು ಚಲಾವಣೆ ಮಾಡ್ಬೋದು. ಓಕೆ, 5 ವರ್ಷ ಇರ್ತೀನಿ, 2 ಪೀರಿಯಡ್ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ. ತಪ್ಪೇನಿದೆ ರೀ? ನಮ್ಮ ಪಕ್ಷದಲ್ಲಿ ಒಬ್ಬೊಬ್ರು 10 ವರ್ಷ ಇದ್ದಾರೆ. ಮತ್ತು ಇಂಥದ್ರಲ್ಲಿ ನಿಮ್ಮ ಶಾಸಕರು ಕೆಲವೊಬ್ಬರ ಈ ರೀತಿ ಓಡಾಡೋದು, ಡಿ ಕೆ ಶಿವಕುಮಾರ್ ಯಾರು ಓಡಾಡಿಲ್ಲ, ನೀವು ಓಡಾಡಿಸ್ತಾ ಇದ್ದೀರಿ. ನೀವು ಓಡಾಡಿಸ್ತಾ ಇದ್ದೀರಿ ಅವ್ರು. ನೇರವಾಗಿ ಹೇಳಿದ್ದಾರೆ ಸರ್, ನೇರವಾಗಿ ಹೇಳಿದ್ದಾರೆ. ಡೆಲ್ಲಿಗೆ ಹೋಗೋರ್ದು ತಪ್ಪಿದ್ಯಾ? ಅಲ್ಲಲ್ಲ ಸರ್, ನೇರವಾಗಿ ಡಿ ಕೆ ಶಿವಗಂಗಾ ಇವತ್ತಲ್ರಿ 10 ಸಾರ್ತಿ ಹೇಳಿರ್ಬೇಕು ಅವನು. ಪಾಪ ಅವನೊಬ್ಬನ ಹೇಳಿದ್ರೆ ಅದು ಎಲ್ಲರೂ ಹೇಳ್ದಂಗೆ ಆಗತ್ತಾ? ಶಿವಗಂಗಾ 10 ಸಾರ್ತಿ ಹೇಳಿರ್ಬೇಕು. ಹೊಸದಾಗಿ ಬಂದು ಶಾಸಕರದಾರ, ಪಾಪ ಆವೇಶನಾಗ ಹೇಳಿರ್ತಾರೆ, ನಡೀತದೆ ಅದೆಲ್ಲ. ನಮ್ಮಲ್ಲಿ ಎಲ್ಲರೂ ಹೊಡೆತ ತಿಂದ ಮೇಲೆ ಕಲಿತೀವಿ ನಾವು.